ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಅನ್ನಪೂರ್ಣ ಮಂಜುನಾಥ್, ವಿಜಯಪುರ. ನಾನು ಪಿರಮಿಡ್ಗೆ ಬರಬೇಕಾಗಿದ್ರೆ ಕಾರಣ ಗೀತಾ ಬಸವರಾಜ್, ನಮ್ಮ ಮಗಳು ಅಳಿಯ. ಅವರಿಂದ ನಾವು ಈ ಪಿರಮಿಡ್ಗೆ 41 ದಿವಸ ಮಂಡಲ ಮಾಡ್ತಾಯಿದ್ರು. ಇದಕ್ಕೆ ಜಾಯಿನ್ ಆದ್ವಿ. ಆಮೇಲೆ ಅಲ್ಲಿ ವಾರ ವಾರ ಪ್ರತಿಯೊಬ್ಬರು ಬೇರೆ ಬೇರೆ ಊರುಗಳಿಂದ ಬರೋರು. ಗೋರಿಬುಂದಿರಿಂದ ಒಬ್ಬರು ಬಂದರು. ಅವ್ರು ನಾನು ಧ್ಯಾನದಲ್ಲಿ ಕೂತ್ಕೊಂಡ್ರೆ ನಾನು ಮಲಗೋದೇ ಇಲ್ಲ, ಬೆಳಗ್ಗೆಯಿಂದ ರಾತ್ರಿವರೆಗೂ ಇದೇ ರೀತಿ ನಾನು ಕೂತಿರ್ತೀನಿ ಅಂತೇಳಿದ್ರು. ನಮಗೆ ನಂಬಕ್ಕೆ ಆಗಲಿಲ್ಲ. ಆಮೇಲೆ ಇನ್ನೊಂದು ಊರಿನಿಂದ ಬಂದರು ಮಾಸ್ಟರ್ಸು. ಅವರು ನಮಗೆ ಶುಗರು ಎಲ್ಲ ಚೆನ್ನಾಗಿ ವಾಸಿಯಾಗಿದೆ ಅಂತೇಳಿದ್ರು. ನಮಗೂ ಶುಗರು, ಥೈರಾಯ್ಡ್ ಎಲ್ಲ ಇದೆ. ಅದಕ್ಕೆ ಇವ್ರು ಹಿಂಗೆ ಹೇಳ್ತಾ ಇದ್ದಾರೆ, ಮಾತ್ರೆ ಏನು ಹಾಕ್ಕೊಳ್ಳೋದೇ ಬೇಡ ಅಂತ. ನೋಡೋಣ, ನಾವು ಪ್ರಯತ್ನ ಮಾಡೋಣ ಅಂತ ಇದುವರೆಗೂ ನಾವು ಅದು ಮಾಡ್ದಿರ 41 ದಿವಸ ಮಂಡಲ ಪಿರಮಿಡ್ಗೂ ಬಂದ್ವಿ. ಮನೆಯಲ್ಲೂ ಇವಾಗ ಸದಾ ಏನೇ ಕೆಲಸ ಇರಲಿ, ಮನೆ ಕಸ ತಳ್ಳೋದು ಯಾವುದೇ ಇರಲಿ, ಎಲ್ಲ ಬಿಟ್ಬಿಟ್ಟು ಫಸ್ಟ್ ಧ್ಯಾನಕ್ಕೆ ಕೂತ್ಕೊತೀವಿ ನಾನು ನಮ್ಮ ಮನೆಯವರು. ಅಕಸ್ಮಾತ್ ಅರ್ಧ ಗಂಟೆ ಇಲ್ಲ 1 ಗಂಟೆ ಮಾಡ್ತೀವಿ. ಆಮೇಲೆ ಮಾಡಿದ್ದಾದ್ಮೇಲೆ ಬೇರೆ ಕೆಲಸಕ್ಕೆ ಪ್ರಯತ್ನ ಮಾಡ್ತೀವಿ ನಾವು. ಅದುವರೆಗೂ ಬೇರೆ ಕೆಲಸ ಮಾಡೋದಿಲ್ಲ. ಫಸ್ಟು ಬಚ್ಚಲ ಮನೆ, ಕೈ ಕಾಲು ಮುಖ ತೊಳೆಯೋದು, ಧ್ಯಾನಕ್ಕೆ ಕೂತ್ಕೊಳ್ಳೋದು. ಇದೇ ರೀತಿ ನಾನು ನಮ್ಮ ಮನೆಯವರಿಬ್ಬರು ಸದಾ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ನಾವು ಎಷ್ಟೋ ಜನಕ್ಕೆ ಬೇರೆಯವ್ರ ಅಕ್ಕಪಕ್ಕದ ಮನೆಗಳವ್ರಿಗೆಲ್ಲ ತಿಳಿಸ್ತಾ ಇರ್ತೀವಿ. ಅವರು ಒಂದಷ್ಟು ಜನ ಪಿರಮಿಡ್ಗೆ ಬಂದಿದ್ದಾರೆ, ಅವರು ಚೆನ್ನಾಗಿದಾಗಿದೆ ಅಂತ ಇದು ಮಾಡಿದ್ರು. ಆಮೇಲೆ ನಾನು ನಮ್ಮ ಮನೆಯಲ್ಲಿ ಕೂತ್ಕೊಂಡು ಸದಾ ಮಾಡ್ತಾ ಇರ್ತೀವಲ್ಲ, ಅವಾಗ ನನಗೆ ಈ ಧ್ಯಾನ ಮಾಡೋವಾಗ ಒಂದು ಸ್ವಲ್ಪ ಈ ಲೈಟ್ ಬೆಳಕು, ಆಮೇಲೆ ಯಾವುದಾನ ದೇವರು, ಆಮೇಲೆ ಮಗು ರೂಪದಲ್ಲಿ ಬರ್ತಾರೆ, ಅದೆಲ್ಲ ನನಗೆ ಅನುಭವಗಳು ಆಗ್ತಾಯಿದೆ. ನನಗೆ ಅದೇನು ಅಂತ ನನಗೊಂದು ಸ್ವಲ್ಪ ಅರ್ಥ ಆಗಲಿಲ್ಲ. ಅವೆಲ್ಲ ಆಗ್ತಾಯಿದೆ ನನಗೆ. ನೀಲಿ ಬಣ್ಣದ ಆಕಾರ ಬಂದು ಹೋಗೋದು, ಆಮೇಲೆ ಲೈಟು ಕೆಂಪು ಲೈಟ್ ಥರ ಬಂದು ಅದು ಹೋಗ್ತಾ ಇರೋದು, ಆ ಥರ ಎಲ್ಲ ಒಂದು ಸ್ವಲ್ಪ ಹೊತ್ತು ಬರುತ್ತೆ, ಹಾಗೆ ಚೇಂಜ್ ಆಗಿಬಿಡುತ್ತೆ. ಆ ಥರ ಕಾಣಿಸ್ಕೊಳ್ತಾ ಇರುತ್ತೆ ನನಗೆ. ಬೆರಳು ನನಗೆ ಮಡ್ಚೋದಕ್ಕೆ ಹಾಕ್ತಾ ಇರಲಿಲ್ಲ. ಈ ಬೆರಳು ಸುಮ್ಮನೆ ಹಿಂಗೆ ಹಾಕಿರೋದಷ್ಟೇ, ಹಿಂಗೆ ತೆಗೆದ್ರೆ ಹಾಕ್ತಾನೇ ಇರಲಿಲ್ಲ ನನಗೆ. ಆಮೇಲೆ ಇಲ್ಲಿ ಪಿರಮಿಡ್ಗೆ ಬಂದು ಧ್ಯಾನ ಮಾಡ್ತಾ ಇದ್ನೆಲ್ಲ ಲಾಕ್ ಮಾಡಿಕೊಂಡು, ಆ ಥರ ಲಾಕ್ ಮಾಡ್ಕೊಂಡು ಮಾಡ್ತಾ ಕ್ಲೀನಾಗಿ ಕಂಟಿನ್ಯೂಸ್ ಕ್ಲಿಯರಾಗಿ ನಂಗೆ ಆಗೋಯ್ತು ಬೆರಳುಗಳೆಲ್ಲ. ಅದು ನೋವು ಏನೂ ಇಲ್ಲ. ಇವಾಗ ಸೇಮ್ ನಮ್ಮನೆಯವ್ರಿಗೆ ಇವಾಗ ಅದೇ ಥರ ಆಗಿದೆ. ನಾನು ಅದಕ್ಕೆ ಕ್ಲೀನಾಗಿ ಲಾಕ್ ಮಾಡಿಕೊಂಡು ಟೈಟಾಗಿ ಇದು ಮಾಡ್ಕೊಳ್ರಿ ಲಾಕ್ನ, ಸರೋಗುತ್ತೆ. ನನಗೆ ಅದೇ ಥರ ಮಾಡ್ಕೊಂಡು ಆಗಿದ್ದು ಅಂತ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ. ಇವಾಗ ಅವರು ಮಾಡ್ತಾ ಇದ್ದಾರೆ ಅದೇ ಥರ. ಒಂದು ಸ್ವಲ್ಪ ಅವ್ರಿಗೂ ಎಲ್ಲ ಆರಾಮಾಗಿ ಚೆನ್ನಾಗಿ ಆಗ್ತಾಯಿದೆ ಅಂತ ಸರೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರು ಏನು ತಪ್ಪದೆ ಮಾಡ್ತಾ ಇದ್ದಾರೆ. ಅಂದರೆ ಅವರೊಂದು ಸ್ವಲ್ಪ ಹೊತ್ತು ಮಾಡ್ತಾರೆ, ನಾನೊಂದು ಸ್ವಲ್ಪ ಜಾಸ್ತಿ ಮಾಡ್ತೀನಿ ಅಷ್ಟೇ. ಇದರಿಂದ ನನಗೆಲ್ಲ ಸರೋಗಿದೆ. ಬೇರೆಯವ್ರಿಗೂ ಎಲ್ಲೇ ಊರುಗಳಿಗೋಗಲಿ, ನಾನು ಯಾವುದೇ ಫಂಕ್ಷನ್ಗೋಗಲಿ ಫಸ್ಟ್ ಇದ್ರನ್ನ ಹೇಳ್ತೀನಿ. ಯಾರಿಗೇ ಆಗಲಿ ಅಕಸ್ಮಾತ್ ಫೋನಲ್ಲನ ತಿಳಿಸ್ತೀನಿ, ಮಾಡಿರಿ ನಿಮಗೆ ಧ್ಯಾನಕ್ಕೆ. ನೀವು ಸುಮ್ಮನೆ ಕೂತಿದ್ದಾಗ ಕೈ ಲಾಕ್ ಮಾಡಿಕೊಂಡು ಕಾಲು ಲಾಕ್ ಮಾಡಿಕೊಂಡು ಕೂತ್ಕೊಳ್ರಿ, ಧ್ಯಾನ ಮಾಡಿರಿ, ನಿಮಗೆ ಚೆನ್ನಾಗಿದ್ದಾಗುತ್ತೆ. ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ 5 ನಿಮಿಷ ಮಾಡಿರಿ, ಇಲ್ಲ 10 ನಿಮಿಷ ಮಾಡಿರಿ. ಆಮೇಲೆ ಅದೇ ಬರ್ತಾ ಅರ್ಧ ಗಂಟೆ 1 ಗಂಟೆಗೆ ಬರ್ತೀರಾ. ನಾವು ಫಸ್ಟು 1/4 ಗಂಟೆ ಅರ್ಧ ಗಂಟೆ ಕೂತ್ಕೊಂಡೆ ನಾವು ಆಮೇಲೆ ಮುಂದುವರಿಸ್ಕೊಂಡು 1 ಗಂಟೆವರೆಗೂ ಕೂತ್ಕೊಳ್ಳೋಕ್ಕೆ ನಾವು ಇದು ಮಾಡಿದ್ದು ಅಂತ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ, ನನ್ನ ಫ್ರೆಂಡುಗಳಿಗೆ ಯಾರೇ ಫೋನ್ ಮಾಡಲಿ ಅವ್ರಿಗೆ ತಪ್ಪದೆ ಈ ಥರ ನಾನು ಈ ವಿಷಯನ ಫಸ್ಟು ತಿಳಿಸ್ತೀನಿ, ಧ್ಯಾನದ ಬಗ್ಗೆ ವಿಷಯನ ತಿಳಿಸ್ತೀನಿ. ಆಮೇಲೆ ನಾನು ಯೋಗಾಗೆ ಹೋಗಿದ್ದೀನಿ, ಆಮೇಲೆ ಬ್ರಹ್ಮಕುಮಾರಿ ಸಮಾಜಕ್ಕೂ ಹೋಗಿದ್ದೀನಿ, ಆಮೇಲೆ ಇದು ಪ್ರಾಣಾಯಾಮ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಇವಾಗ ಒಂದು ಸ್ವಲ್ಪ ನಾನು ಎಲ್ಲ ಹೆಲ್ತಿಯಾಗಿದ್ದೀನಿ. ಎಲ್ಲ ಮನೆಯೂ ಅಷ್ಟೇ ದೊಡ್ಡದಾಗಿದೆ. ನಮಗೂ 3 ಹೆಣ್ಮಕ್ಳು, 5 ಜನ ಮೊಮ್ಮಕ್ಕಳು, ಎಲ್ಲ ಆರಾಮಾಗಿ ನಾನೇ ಎಲ್ಲ ಕೆಲಸ ನಾನೇ ಮಾಡ್ಕೊತೀನಿ. ಮೊದಲು ನನಗೆ ಶುಗರು, ಥೈರಾಯ್ಡು ಇವೆಲ್ಲ ಇತ್ತು, BP ಇತ್ತು. ಆಮೇಲೆ ನನಗೆ ಶುಗರು 300ಕ್ಕಿತ್ತು. ಇವಾಗ 170, 160ಕ್ಕೆ ಬಂದಿದೆ. 200 ಒಳಗಡೆನೇ ನನಗೆ ಇರುತ್ತೆ. ಯಾವಾಗಲೇ 2 ತಿಂಗಳಿಗೊಂದು ಸಲ ಚೆಕಪ್ ಮಾಡಿಸ್ತೀನಿ. 2 ತಿಂಗಳಿಗೊಂದು ಸಲ ಮಾಡಿಸಿದಾಗ ಈ 200 ಒಳಗಡೆನೇ ಇರುತ್ತೆ. 170 ಇಲ್ಲ 180 ಇಲ್ಲ 165 ಇಷ್ಟರಲ್ಲೇ ನನಗೆ ಇರುತ್ತೆ. ಈ ಪಿರಮಿಡ್ ಮಾಸ್ಟರ್ಸ್ಗಳೆಲ್ಲ ಬಂದು ಹೇಳಿದಾಗೆಲ್ಲ 41 ದಿವಸ ಕಂಟಿನ್ಯೂಸ್ ಆಗಿ ಬಂದಾಗ ಹೇಳಿದಾಗೆಲ್ಲ ನನಗೆ ಯಾವಾಗೂ ನಾನು ಮಾಡಬೇಕು, ಬಿಡಬಾರ್ದಪ್ಪ, ನಾನು ಕಮ್ಮಿ ಹೊತ್ತು ಇಟ್ಕೊಬಾರ್ದು, ಆದಷ್ಟು ಹೆಚ್ಚಿಸ್ಕೊಂಡು ಹೋಗಬೇಕು ಧ್ಯಾನನ, ಇದು ಬಿಡ್ಕೂಡ್ದು ಅದಕ್ಕೆ ಬೆಳಗ್ಗೆ ಲೇಟಾಗಿ ಮಾಡಿದ್ರೆ ಯಾರನ್ನ ಫೋನ್ ಬರುತ್ತೆ, ಅದು ಬರುತ್ತೆ ಅಂದ್ಬಿಟ್ಟು 6 ಗಂಟೆ 5
5:45 6 ಗಂಟೆಗೆಲ್ಲ ಕೂತ್ಕೊಂಡ್ಬಿಡ್ತೀವಿ. ಇಲ್ದಿರ ಇದ್ರೆ ಈಗ ಕೆಲಸ ಮಾಡೋವಾಗ ಬೇರೆ ಟೈಮಲ್ಲಿ 7 ಗಂಟೆ ಮೇಲೆ ಮಾಡಿದ್ರೆ ಯಾರೋ ಒಬ್ಬರು ಫೋನ್ ಮಾಡಿದ್ರು, ಅದಕ್ಕೆ ಹೋಗ್ಬೇಕಾ, ಅದಕ್ಕೆ ಇದಾಗ್ಬಿಡುತ್ತೆ. ಇದಕ್ಕೋಸ್ಕರ ಟೆನ್ಷನ್ಗೋಸ್ಕರ ಆದಷ್ಟು ಬೇಗನೆ ನಾವು ಧ್ಯಾನಕ್ಕೆ ಕೂತ್ಕೊಂಡ್ಬಿಡ್ತೀವಿ. ಆ ಧ್ಯಾನ ಮಾಡ್ತಾ ಮಾಡ್ತಾ ನಮಗೆಲ್ಲ ಆರಾಮಾಗಿದೆ. ಅದು ಅಷ್ಟೇ, ಥೈರಾಯ್ಡು ಅಷ್ಟೇ ಆರಾಮಾಗಿದೆ ನಮಗೆ. ಆರಾಮಾಗಿ ಇರೋದ್ರಿಂದಲೇ ನಾನು ಎಲ್ಲ ಕೆಲಸ ಮಾಡೋದಕ್ಕೆ ಇದು ಮಾಡೋದು ಆಗ್ತಾ ಇರೋದು. ಇಲ್ದಿರ ಇದ್ದರೆ ಮೊದಲು ಸುಸ್ತು, ಇಲ್ಲ ಕಾಲುಗಳ ನೋವು, ಈ ಶುಗರ್ ಏನಾನ ಜಾಸ್ತಿ ಆಗಿದೆಯೇನೋ ಅಂದ್ಕೊಳ್ಳೋದು ನನ್ನ ಮನಸ್ಸಲ್ಲಿ. ಈ ಥರ ಎಲ್ಲ ಆಗ್ತಾಯಿತ್ತು. ಕಾಲು ನೋವು ಬರೋದು, ಇಲ್ದಿರ ಈ ಕತ್ನರ ನೋವು ಬರೋದು. ಇವಾಗ ಅವೆಲ್ಲ ಏನೂ ಇಲ್ಲ, ನಾನೆಲ್ಲದರಲ್ಲೂ ಆರಾಮಾಗಿದ್ದೀನಿ ಅಂತ ನಾನು ಹೇಳಿ ಈ 2 ಮಾತುಗಳನ್ನ PMC ಚಾನಲ್ ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಈ ಅವಕಾಶ ಕೊಟ್ಟಂಥ PMC ಕನ್ನಡ ಚಾನಲ್ ಅವ್ರಿಗೆ PMC ಕನ್ನಡ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಅಂತ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.